Hello everyone, welcome to Navras Maths Tutorials, exercise number 6.2 ಮಾಡೋಣ. Okay, first question ನೋಡಿ ಏನು ಕೊಟ್ಟಿದ್ದಾರೆ. In figure 6.23, AB is parallel to CD, CD is parallel to EF and Y is to Z is equal to 3 is to 7, find X ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಲೈನ್ ಇದೆ ಅಲ್ವಾ, AB is parallel to CD. ಮತ್ತೆ CD is parallel to EF ಅಂತ ಕೊಟ್ಟಿದ್ದಾರೆ ಅಲ್ವಾ. ಈಗ ಇಲ್ಲಿ ಎಕ್ಸ್ ವೈ ಝೆಡ್ ಅಂತ ಆಂಗಲ್ಸ್ ಕೊಟ್ಟಿದ್ದಾರೆ. y is to z is equals to 3 is to 7 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಈಗ ನೋಡಿ ನಾವೇನ್ ಬರ್ಕೊಳ್ಳೋಣ ಅಂದ್ರೆ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅವರೇ ಕೊಟ್ಟಿದ್ದಾರೆ. ಸಿ ಡಿ ಈಸ್ ಪ್ಯಾರಲಲ್ ಟು ಇ ಎಫ್ ಇದನ್ನು ಅವರೇ ಕೊಟ್ಟಿದ್ದಾರೆ. ಈ ಎರಡು ಇಂದ ಕನ್ಕ್ಲೂಷನ್ ಏನ್ ಬರುತ್ತೆ ನಮ್ಗೆ ನೋಡಿ, ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಕೂಡ ಆಗುತ್ತಲ್ವಾ. ನೋಡಿ, ಎ ಬಿ ಸಿ ಡಿ ಪ್ಯಾರಲ್ ಇದೆ, ಸಿ ಡಿ ಇ ಎಫ್ ಪ್ಯಾರಲ್ ಅಂದ್ರೆ ಸಿ ಡಿ ಕಾಮನ್ ಇದೆ ಅಲ್ವಾ, ಅಂದ್ರೆ ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಕೂಡ ಆಯ್ತಲ್ವಾ. ಇವೆರಡು ಲೈನ್ಸ್ ಕೂಡ ಪ್ಯಾರಲಲ್ ಇದೆ ಅಂತ ಅರ್ಥ ಆಯ್ತು. ಸೊ ದೇರ್ಫೋರ್ ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಬರ್ಕೊಂಡ್ವಿ. ಈಗ ನೋಡಿ, ಇವೆರಡು ಲೈನ್ಸ್ ಅಷ್ಟೇ ನೋಡ್ರಿ. ಇದು ಎ ಬಿ, ಇದು ಇ ಎಫ್. ಈ ಮಧ್ಯದ ಲೈನ್ ನೋಡ್ಬೇಡಿ. ಓಕೆ, ಇದು ಎಕ್ಸ್ ಇದೆ, ಇದು ಝೆಡ್ ಇದೆ ಅಲ್ವಾ. ಸೊ ಈ ಎಕ್ಸ್ ಆಂಗಲ್, ಇದು ಝೆಡ್ ಆಂಗಲ್ ಏನಾಗ್ತವೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗ್ತಾವಲ್ವಾ. ಒಳಗಡೆ ಇಂಟೀರಿಯರ್ ಆಂಗಲ್ಸ್ ಇದಾವೆ, ಅದ್ರಲ್ಲಿ ಆಲ್ಟರ್ನೇಟ್ ಇದಾವೆ. ಸೊ ನಾವು ಓದಿದೀವಲ್ವಾ, ಆಲ್ಟರ್ನೇಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ನಾವೇನ್ ಬರಿಬಹುದು, ಝೆಡ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಬರಿಬಹುದು. ರೀಸನ್, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಲ್ವಾ. ಈಗ ನೋಡಿ, ಈಗ ಆಂಗಲ್ ಇಲ್ಲಿ ಎಕ್ಸ್ ಇದೆ ಅಲ್ವಾ, ಆಂಗಲ್ ಎಕ್ಸ್ ಪ್ಲಸ್ ಆಂಗಲ್ ವೈ ಇಸ್ ಈಕ್ವಲ್ಸ್ ಟು 180 ಆಗುತ್ತಲ್ವಾ. ನಾವು ಓದಿದೀವಲ್ವಾ, ಆಂಗಲ್ಸ್ ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಸಮ್ಮು 180 ಇರುತ್ತೆ ಅಂತ ಓದಿದೀವಿ. ಸೊ ಅದನ್ನು ಬರೆಯೋಣ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 180. ರೀಸನ್, ಇಂಟೀರಿಯರ್ angles on the same side of the transversal. ಇದು ಟ್ರಾನ್ಸ್ವರ್ಸಲ್ ಇದೆ, ಇದ್ರ ಒಂದೇ ಸೈಡ್ಗಿರೋ ಈ ಇಂಟೀರಿಯರ್ ಆಂಗಲ್ಸ್ ಏನಿದಾವಲ್ವಾ, ಇದ್ರ ಸಮ 180 ಇದೆ ಅಂತ ಓದಿದ್ವಿ. ಈಗ ನೋಡಿ, y ಇಸ್ ಈಕ್ವಲ್ಸ್ ಏನಾಗುತ್ತೆ 180, ಈ ಎಕ್ಸ್ ಈ ಕಡೆ ತಗೊಂಡ್ರೆ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ ಮೈನಸ್ ಎಕ್ಸ್ ಆಯ್ತು. ಓಕೆ, ಈಗ ಇದನ್ನ ನಾವು ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ನಾವು 2 ಅಂತ ಇಟ್ಕೊಳ್ಳೋಣ. ನೋಡಿ, ಈಗ ನಾವು y is to z ಅಂತ ಕೊಟ್ಟಿದ್ದಾರಲ್ವಾ. ಸೊ ನಾವು ಈ ರೀತಿ ಬರ್ಕೊಳ್ಳೋಣ, y upon z ಅಂತ ಕೂಡ ಬರ್ಕೋಬಹುದಲ್ವಾ. y upon z ಅಂದ್ರೆ ಇದು 3 upon 7 ಆಗುತ್ತೆ ಅಲ್ವಾ. ಈಗ ನೋಡಿ, y ಪ್ಲೇಸ್ ಅಲ್ಲಿ ಏನಿದೆ, ನಾವೇನು ಅನ್ಕೊಂಡಿದೀವಿ ಇಲ್ಲಿ 180 ಮೈನಸ್ ಎಕ್ಸ್ ಹಾಕೊಂಡಿದೀವಿ. ಝೆಡ್ ಇಸ್ ಈಕ್ವಲ್ಸ್ ಏನ್ ಹಾಕೊಂಡಿದೀವಿ, ಎಕ್ಸ್ ಹಾಕೊಂಡಿದೀವಿ ಅಲ್ವಾ. ಸೊ ಇಸ್ ಈಕ್ವಲ್ಸ್ ಟು 3 upon 7. ಓಕೆ, y upon z ಇಸ್ ಈಕ್ವಲ್ಸ್ ಟು 3 upon 7. ಈ y ಪ್ಲೇಸ್ ಅಲ್ಲಿ ಇಲ್ಲಿ ಏನಿದೆನೋ ಅದು ಬರ್ಕೊಂಡಿದೀನಿ, z ಪ್ಲೇಸ್ ಅಲ್ಲಿ ಇಲ್ಲಿ ಏನ್ ಹಾಕೊಂಡಿದೀನಿ ಅದು ಬರ್ಕೊಂಡಿದೀನಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ನೋಡಿ ಏನಾಗುತ್ತೆ, 3x ಇಸ್ ಈಕ್ವಲ್ಸ್ ಟು 7 ಇಂಟು 180 ಮೈನಸ್ ಎಕ್ಸ್ ಆಯ್ತು. ಈಗ 180 ಇಂಟು 7, 7 0 0, 7 8 56, 7 1 7, 12 ಅಂದ್ರೆ ಎಷ್ಟು ಬಂತು, 1260 ಮೈನಸ್ 7 ಇಂಟು ಎಕ್ಸ್ 7x ಆಯ್ತು ಅಲ್ವಾ. 3x ಇಸ್ ಈಕ್ವಲ್ಸ್ ಟು, ಈಗ ಈ 7x ನ ಈ ಕಡೆ ತಗೊಂಡ್ಬಿಟ್ರೆ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ 7x ಇಸ್ ಈಕ್ವಲ್ಸ್ ಟು 1260 ಡಿಗ್ರಿ. ಈ 3x ಪ್ಲಸ್ 7x ಎಷ್ಟಾಯ್ತು, 10x ಇಸ್ ಈಕ್ವಲ್ಸ್ ಟು 1260. ಓಕೆ, ಈಗ
ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದರದ್ದು ಕಂಟಿನ್ಯೂಯೇಷನ್ ಇಲ್ಲಿ ಮಾಡ್ತೀವಿ. ನೋಡಿ 10x ಇಸ್ ಈಕ್ವಲ್ಸ್ ಟು ಇದೆ ಅಲ್ವಾ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1260 ಅಪಾನ್ ಈ 10 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ ಅಲ್ವಾ. ಈಗ 0 ಕ್ಯಾನ್ಸಲ್ ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು, 126 ಅಂದ್ರೆ 126 ಡಿಗ್ರಿ ಇಡ್ಬೇಕು. ಅವ್ರೇನ್ ಹೇಳಿದ್ರು ಫೈಂಡ್ ಎಕ್ಸ್ ಅಂತ ಹೇಳಿದ್ರು, ನಾವು ಎಕ್ಸ್ ನ ಫೈಂಡ್ ಔಟ್ ಮಾಡಿದ್ವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 126. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಫಿಗರ್ 6.24 ಇಫ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಇ ಎಫ್ perpendicular to CD and angle GED is equals to 126 degree. Find AGE, angle AGE, angle GEF and angle FGE ಅಂತ ಕೇಳಿದ್ದಾರೆ. ಏನು ಹೇಳಿದ್ದಾರೆ, ಈ ಎ ಬಿ ಲೈನು ಇದು ಸಿ ಡಿ ಲೈನ್ ಪ್ಯಾರಲಲ್ ಇದಾವೆ ಅಂತ ಹೇಳಿದ್ದಾರೆ. ಇನ್ನು ಈ ಇ ಎಫ್ ಇದೆಯಲ್ಲ, ಇದು ಪರ್ಪೆಂಡಿಕ್ಯುಲರ್ ಅಂದ್ರೆ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ ಇದು. ಓಕೆ, ಇನ್ನು ಆಂಗಲ್ ಜಿಇಡಿ ನೋಡಿ, ಜಿಇಡಿ ಅಂದ್ರೆ ಈ ಆಂಗಲ್ ಆಯ್ತು, ಇದು 126 ಇದೆ ಅಂತ ಕೊಟ್ಟಿದ್ದಾರೆ. ಇದು ಎಫ್ ಇ ಡಿ ಬಂದು 90 ಡಿಗ್ರಿ ಇರುತ್ತೆ, ಪರ್ಪೆಂಡಿಕ್ಯುಲರ್ ಅಂದ್ರೆ ಆಂಗಲ್ ಜಿಇಡಿ 126 ಅಂತ ಕೊಟ್ಟಿದ್ದಾರೆ. ಇನ್ನು ಏನ್ ಫೈಂಡ್ ಔಟ್ ಮಾಡಕ್ ಕೇಳಿದ್ರೆ ಆಂಗಲ್ ಎ ಜಿಇ ಅಂದ್ರೆ ಇದು ಆಂಗಲ್ ಎ ಜಿ, ಇಲ್ಲಿ 1 ಅಂತ ಹಾಕೊಳ್ಳೋಣ. ಆಂಗಲ್ ಜಿಇಎಫ್ ಅಂದ್ರೆ ಇದು, ಇದನ್ನ 2 ಅಂತ ಹಾಕೊಳ್ಳೋಣ. ಎಫ್ ಜಿಇ ಅಂದ್ರೆ ಇದು, ಇದನ್ನ 3 ಅಂತ ಹಾಕೊಳ್ಳೋಣ. ಇದನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡೋಣ. ನೋಡಿ, ಇಲ್ಲಿ ಆಂಗಲ್ ಎ ಜಿಇ ಇದೆ ಅಲ್ವಾ, ಇದು ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ ಜಿಡಿಇ ಅಂದ್ರೆ ಸಾರಿ ಜಿಇಡಿ. ಇದು ಕಂಪ್ಲೀಟ್ ಇದೆ ಅಲ್ವಾ, ಈ ಆಂಗಲ್ 126 ಈಕ್ವಲ್ ಆಗುತ್ತಲ್ವಾ. ಯಾಕೆ ನೋಡಿ, ಈ ಆಂಗಲ್ ಯಾಕೆ, ಇದು ಪ್ಯಾರಲಲ್ ಲೈನ್ಸ್, ಇದು ಟ್ರಾನ್ಸ್ವರ್ಸಲ್. ಸೊ ಏನಾಯ್ತು, ಇದು ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಯ್ತಲ್ವಾ. ಸೊ ನಾವು ಅದನ್ನು ಬರೆಯೋಣ. ಆಂಗಲ್ ಎ ಜಿಇ ಇಸ್ ಈಕ್ವಲ್ಸ್ ಟು ಆಂಗಲ್ ಜಿಇಡಿ. ಓಕೆ, ಆಂಗಲ್ ಜಿಇಡಿ ಅವ್ರು ಕೊಟ್ಟಿದ್ದಾರೆ 126 ಅಂತ ಅಲ್ವಾ. ಸೊ ಆಂಗಲ್ ಎ ಜಿಇ ಇಸ್ ಈಕ್ವಲ್ಸ್ ಟು 126 ಬಂತು. ಅಂದ್ರೆ ಒಂದ್ರದ್ದು ನಾವು ಫೈಂಡ್ ಔಟ್ ಮಾಡಿದ್ವಿ. ಈಗ ಸೆಕೆಂಡ್ ಒನ್ ನೋಡಿ, ಆಂಗಲ್ ಜಿಇಎಫ್. ಆಂಗಲ್ ಜಿಇಎಫ್ ಅಂದ್ರೆ ಆಂಗಲ್ ಜಿಇ ಇದು 2, ಇದಕ್ಕೆ ನಾವು ಏನಂತ ಬರೀಬಹುದು, ಆಂಗಲ್ ಜಿಇಡಿ ನೋಡಿ ಇದು ಕಂಪ್ಲೀಟ್. ಓಕೆ, ಮೈನಸ್ ಆಂಗಲ್ ಎಫ್ ಇ ಡಿ ಮಾಡ್ಬೋದಲ್ವಾ, ಯಾಕಂದ್ರೆ ಇದು ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಇದೆ, ಇದು ಟೋಟಲ್ 126 ಇದೆ. 126 ಅಲ್ಲಿ 90 ಮೈನಸ್ ಮಾಡಿದ್ರೆ ನಮ್ಗೆ ಆಂಗಲ್ 2 ಬಂದ್ಬಿಡತ್ತಲ್ವಾ. ಸೊ ಅದನ್ನೇ ಮಾಡೋಣ. ಆಂಗಲ್ ಜಿಇ ಎಫ್ angle GEF is equals to angle GED minus angle FED. GED ಎಷ್ಟಿದೆ, 126 ಇದೆ. FED ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಇರುತ್ತೆ. ಸೊ 126 minus 90, 6, 12 minus 9 is 3. ಸೊ 36 ಬಂತು ಆಂಗಲ್ ಜಿಇಎಫ್. ಇದು ಫಸ್ಟ್ ಕ್ವಶನ್ ಆನ್ಸರ್ ಆಯ್ತು ಅಂದ್ರದ್ದು. ಇದು ಸೆಕೆಂಡ್ ಆಯ್ತು ನೋಡ್ರಿ, ಆಂಗಲ್ ಜಿಇಎಫ್ ಅಲ್ವಾ. ಈಗ ಎಫ್ ಜಿಇ ಮಾಡೋಣ. ನೋಡಿ, ಈಗ ಎಫ್ ಜಿಇ ಈ ಥರ್ಡ್ 3 ಅಂತ ಬರ್ತಿದ್ದೀನಲ್ವಾ, ಅದು ಮಾಡ್ಬೇಕು. ಅದಕ್ಕೆ ಆಂಗಲ್ ಎಫ್ ಜಿಇ ಪ್ಲಸ್ ಆಂಗಲ್ ಎ ಜಿಇ ಇಸ್ ಈಕ್ವಲ್ಸ್ ಟು 180 ಆಗುತ್ತಲ್ವಾ. ಯಾಕೆ, ಲೀನಿಯರ್ ಪೇರ್ ಆಗುತ್ತೆ. ಆಂಗಲ್ 1 ಪ್ಲಸ್ ಆಂಗಲ್ 3 ಏನಾಗುತ್ತೆ, ಲೀನಿಯರ್ ಪೇರ್ ಆಗುತ್ತೆ. ಸೊ ಅದನ್ನೇ ಬರೆಯ. ಆಂಗಲ್ ಎಫ್ ಜಿಇ ಇಸ್ ಪ್ಲಸ್
angle AGE is equals to 180 degree. ಯಾಕೆ ಲೀನಿಯರ್ ಪೇರ್ ಆಗುತ್ತೆ ಅಲ್ವಾ. ಇದು ಸ್ಟ್ರೈಟ್ ಲೈನ್ ಇದೆ, ಇದು ನೋಡಿ ಇದು ಈ ಲೈನ್ ಬಂದಿದೆ. ಸೊ 1 and 3 ಮೇಕ್ಸ್ ಲೀನಿಯರ್ ಪೇರ್. ಈಗ ನಮ್ಗೆ ಆಂಗಲ್ AGE ಗೊತ್ತಲ್ವಾ 180 ಇದೆ ಅಂತ. ಸೊ ಆಂಗಲ್ FGE ಪ್ಲಸ್ 126 ಇಸ್ ಈಕ್ವಲ್ಸ್ ಟು 180. ಈಗ ನಮ್ಗೆ FGE ಒಂದೇ ಬೇಕು. ಆಂಗಲ್ FGE ಇಸ್ ಈಕ್ವಲ್ಸ್ ಟು 180. ಈ 126 ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಮೈನಸ್ ಆಯ್ತು. ಓಕೆ, ಈಗ 180 ಮೈನಸ್ 126 ಮಾಡೋಣ. 10 ಮೈನಸ್ 6 4, 7 ಮೈನಸ್ 2 5. ಸೊ ಏನ್ ಬಂತು, ಆಂಗಲ್ FGE is equals to 54 degree. Okay, this is the answer. ಥರ್ಡ್ ಒನ್ ಫೈಂಡ್ ಔಟ್ ಮಾಡಿ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 6.25 ಇಫ್ PQ is parallel to ST, angle PQR is equals to 110 degree and angle RST is equals to 130 degree. Find QRS ಅಂತ ಕೊಟ್ಟಿದ್ದಾರೆ. ನೋಡಿ ಈ ಲೈನ್ ಇದೆ ಅಲ್ವಾ, PQ is parallel to ST. ಈ ಲೈನ್ ಪ್ಯಾರಲಲ್ ಇದಾವೆ ಅಂತ ಅರ್ಥ. ಓಕೆ, ಈಗ PQR ಕೊಟ್ಟಿದ್ದಾರೆ 110 ಅಂತ, RST 130 ಅಂತ ಕೊಟ್ಟಿದ್ದಾರೆ. ಈಗ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ QRS ಅಂದ್ರೆ ಈ ಆಂಗಲ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ನೋಡಿ ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಕನ್ಸ್ಟ್ರಕ್ಷನ್ ಅಂದ್ರೆ ಇದ್ರ ಮೇಲೆ ಒಂದು ಲೈನ್ ಹಾಕೋಣ. ಓಕೆ, ಥ್ರೂ ಆರ್. ಯಾವುದಕ್ಕೆ, ಈ PQ ಗೆ ಪ್ಯಾರಲಲ್ ಆಗೋ ತರ ಒಂದು ಲೈನ್ ಹಾಕೋಣ. ನೋಡಿ ಇದಕ್ಕೆ ನೇಮ್ ಮಾಡೋಣ. ನೋಡಿ ಈ ರೀತಿ ಯಾಕೆ ಹಾಕ್ಬೇಕಂದ್ರೆ ಲೈನ್ ಇನ್ಫಿನಿಟ್ ಇರುತ್ತೆ. ಓಕೆ, ಅದನ್ನ ನಾವು ಸೆಗ್ಮೆಂಟ್ ಮಾಡ್ತೀವಿ. ಓಕೆ, ಇಲ್ಲಿ ಪಾಯಿಂಟ್ ಮಾಡ್ತೀವಿ, ಎಂಡಿಂಗ್ ಪಾಯಿಂಟ್ಸ್ ಮಾಡಿ ನಾವು ಇಲ್ಲಿ ನೇಮ್ ಮಾಡ್ಬೇಕು. ಆ ರೀತಿ ಲೈನ್ ಡ್ರಾ ಮಾಡ್ಬೇಕು. ಓಕೆ, ಈಗ AB ಅಂತ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ. ಸೊ ಅದನ್ನು ಬರೆಯೋಣ. ಡ್ರಾ AB ಪ್ಯಾರಲಲ್ ಟು PQ ಥ್ರೂ ಆರ್. ಮುಂದೆ ಅಂತಾನೆ ಮಾಡಿದೀವಿ. ಓಕೆ, ಈಗ ನೋಡಿ ನಮ್ಗೆ ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಈ ಆಂಗಲ್ ಬೇಕು, ಈ ಆಂಗಲ್ ಬೇಕು. ಈ ಎರಡು ಆಂಗಲ್ ಬಂದ್ರೆ ನಮ್ಗೆ ಈ ಆಂಗಲ್ ಸಿಗತ್ತೆ ವ್ಯಾಲ್ಯೂ. ಸೊ ಅದಕ್ಕೆ ಏನ್ ಮಾಡೋಣ, ನೋಡಿ ARQ, ನೋಡಿ ಆಂಗಲ್ ARQ ಪ್ಲಸ್ ಆಂಗಲ್ PQR ಏನಾಗತ್ತೆ ನೋಡ್ರಿ, ಇವೆರಡು ಪ್ಯಾರಲಲ್ ಲೈನ್ಸ್ ಅಲ್ವಾ. ಸೊ ನೋಡಿ ಈ ರೀತಿ ಪ್ಯಾರಲಲ್ ಲೈನ್ಸ್. ಇಲ್ಲಿ ಇದು ಟ್ರಾನ್ಸ್ವರ್ಸಲ್, ಇಲ್ಲಿ 110 ಡಿಗ್ರಿ ಇದೆ, ಇಲ್ಲಿ ಆಂಗಲ್ ಇದಿದೆ, ಆಂಗಲ್ ARQ. ಸೊ ಏನಾಗುತ್ತೆ, ಇವೆರಡು ಇಂಟೀರಿಯರ್ ಕೋ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಲ್ವಾ. ಸೊ ಅದೇ ಆಗತ್ತೆ ನೋಡಿ, ಆಂಗಲ್ ARQ ಪ್ಲಸ್ ಆಂಗಲ್ PQR is equals to 180 degree. Angles on same side ಅಲ್ವಾ. ಸೊ ರೀಸನ್ ಬರೆಯೋಣ, ಕೋ ಇಂಟೀರಿಯರ್ ಆಂಗಲ್ಸ್ ಅಂತ ಕೂಡ ಹೇಳ್ಬೋದು. ಇಲ್ಲಿದ್ರೆ ಆಂಗಲ್ಸ್ ಆನ್ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಹೇಳ್ಬೋದು. ಈಗ ನಮ್ಗೆ ಆಂಗಲ್ PQR ಕೊಟ್ಟಿದ್ದಾರೆ. ಸೊ ಆಂಗಲ್ ARQ ಪ್ಲಸ್ PQR ಎಷ್ಟು ಕೊಟ್ಟಿದ್ದಾರೆ, 110 ಇಸ್ ಈಕ್ವಲ್ಸ್ ಟು 180. ಈಗ ಆಂಗಲ್ ARQ ಇಸ್ ಈಕ್ವಲ್ಸ್ ಟು 180. ಈ 110 ಈ ಕಡೆ ಕಳ್ಸಿದ್ರೆ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ಮೈನಸ್ 180 ಮೈನಸ್ 110 ಮಾಡಿದ್ರೆ ಏನ್ ಬರುತ್ತೆ, 70. ನೋಡಿ ಇದು ಬಂತು ನಮ್ಗೆ ಅಲ್ವಾ, 70 ಡಿಗ್ರಿ ಬಂತು. ಈಗ ಇದನ್ನು ಅದೇ ರೀತಿ ಮಾಡೋಣ. ನೋಡಿ ಆಂಗಲ್ SRB ಆರ್ BRS ಹೆಂಗಾದ್ರೂ ಬರೀಬಹುದು. ಆಂಗಲ್ BRS ಪ್ಲಸ್ ಆಂಗಲ್ RST
ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಏನು ರೀಸನ್? ಸೇಮ್ ಅದೇ ನೋಡಿ, ಇದೇ ರೀತಿ ಇಲ್ಲಿನೂ ಈ ಪ್ಯಾರಲಲ್ ಇದೆ ಅಲ್ವಾ ನೋಡಿ, ಇದನ್ನು ಹೇಳಿಲ್ಲ ನಾನು. ಈಗ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಬಿ ಡ್ರಾ ಮಾಡಿದೀವಿ. ಪಿ ಕ್ಯೂ ಎಸ್ ಟಿಗೆ ಪ್ಯಾರಲಲ್ ಇದೆ ಅಂತ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ. ಸೊ ಎಸ್ ಟಿ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಸ್ ಟಿ ಅಂದ್ರೆ ಎ ಬಿ ಕೂಡ ಪ್ಯಾರಲಲ್ಲೇ ಆಯ್ತು ಅಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಬರೆಯೋಣ, ಇಲ್ಲೇ ಬರಿಬೇಕಾಗಿತ್ತು ನಾನು. ಎ ಬಿ ಈಸ್ ಪ್ಯಾರಲಲ್ ಟು ಎಸ್ ಟಿ. ಓಕೆ, ನಾವು ಇಲ್ಲಿ ಡ್ರಾ ಮಾಡಿದ್ವಲ್ಲ ಆಗ್ಲೇ ಬರಿಬೇಕಾಗಿತ್ತು ನಾನು ಹೇಳಿ. ಓಕೆ, ಈಗ ನೋಡಿ ಇದಕ್ಕೂ ಪ್ಯಾರಲಲ್ ಆದಂಗೆ. ಸೊ ಪ್ಯಾರಲಲ್ ಆದ್ರೆ ಇಲ್ಲಿನೂ ಅದೇ ಬರುತ್ತಲ್ವಾ ನೋಡಿ, ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ 130 ಇದೆ. ಓಕೆ, ಈ ಆಂಗಲ್ ಎಷ್ಟಾದ್ರೂ ಇರ್ಲಿ, ಇದು ಎಸ್ ಆರ್ ಬಿ ಸಮ್ ಎಷ್ಟಿರುತ್ತೆ? 180. ರೀಸನ್ ಅದೇ ಕೋ ಇಂಟೀರಿಯರ್ ಆಂಗಲ್ಸ್ ಆರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಓಕೆ, ಅದನ್ನೇ ಬರೆಯೋಣ. ಈಗ ನಮ್ಗೆ ಬಿ ಆಂಗಲ್ ಬಿ ಆರ್ ಎಸ್ ಪ್ಲಸ್ ಆರ್ ಎಸ್ ಟಿ ಅವ್ರು ಕೊಟ್ಟಿದ್ದಾರೆ 130 ಅಂತ, ಇಸ್ ಈಕ್ವಲ್ಸ್ ಟು 180. ಆಂಗಲ್ ಬಿ ಆರ್ ಎಸ್ ಇಸ್ ಈಕ್ವಲ್ಸ್ ಟು 180. ಈ 130 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಮೈನಸ್ ಆಯ್ತು. ಆಂಗಲ್ ಬಿ ಆರ್ ಎಸ್ ಇಸ್ ಈಕ್ವಲ್ಸ್ ಟು 180 ಮೈನಸ್ 130 ಮಾಡಿದ್ರೆ ಎಷ್ಟು ಬಂತು? 50. ನೋಡಿ ಇದು 50 ಬಂತು. ಈಗ ನೋಡಿ ನಮ್ಗೆ ಈ ಆಂಗಲ್ ಸಿಕ್ತು, ಈ ಆಂಗಲ್ ಸಿಕ್ತು. ಈ ಆಂಗಲ್ ಈಸಿ ಅಲ್ವಾ ಫೈಂಡ್ ಔಟ್ ಮಾಡೋದು? ಯಾಕೆ ನೋಡಿ, ಇದಿಷ್ಟು ಟೋಟಲ್ ಸೇರಿ ನಮ್ಗೆ ಏನಾಗತ್ತೆ? ಸ್ಟ್ರೈಟ್ ಆಂಗಲ್ ಆಗತ್ತೆ. ಸ್ಟ್ರೈಟ್ ಆಂಗಲ್ ಅಂದ್ರೆ ಎಷ್ಟಿರತ್ತೆ? 180 ಇರತ್ತೆ. ಸೊ ಅದನ್ನೇ ಬರೆಯೋಣ ಈಗ. ಏನಂತ? ಆಂಗಲ್ ಎ ಆರ್ ಕ್ಯೂ ಪ್ಲಸ್ ಆಂಗಲ್ ಕ್ಯೂ ಆರ್ ಎಸ್ ಪ್ಲಸ್ ಆಂಗಲ್ ಬಿ ಆರ್ ಎಸ್ is equals to 180. Reason? Angles forming on a straight line. ಅಲ್ವಾ? ಈ 3 angles ಸೇರಿದ್ರೆ ನಮಗೆ 180 ಆಗುತ್ತೆ. ಈಗ ಇಲ್ಲಿ ನಮಗೆ ವ್ಯಾಲ್ಯೂಸ್ ಗೊತ್ತಿದೆ. ಎ ಆರ್ ಕ್ಯೂ ಎಷ್ಟಿದೆ ನೋಡಿ, ಇಲ್ಲಿ 70 ಇದೆ. 70 ಪ್ಲಸ್ ಕ್ಯೂ ಆರ್ ಎಸ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಹಾಗೆ ಇಡೋಣ. ಕ್ಯೂ ಆರ್ ಎಸ್ ಪ್ಲಸ್ ಬಿ ಆರ್ ಎಸ್. ಬಿ ಆರ್ ಎಸ್ ಇಲ್ಲೇ ಫೈಂಡ್ ಔಟ್ ಮಾಡಿದ್ವಲ್ವಾ ನಾವು 50 ಅಂತ. 50 ಇಸ್ ಈಕ್ವಲ್ಸ್ ಟು 180. ಈಗ 70 ಪ್ಲಸ್ 50 ಎಷ್ಟಾಯ್ತು? 120. 120 ಅಂದ್ರೆ ಆಂಗಲ್ ಕ್ಯೂ ಆರ್ ಎಸ್ ಪ್ಲಸ್ 120 ಇಸ್ ಈಕ್ವಲ್ಸ್ ಟು 180. ಈಗ ಆಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ಸ್ ಟು 180 ಮೈನಸ್ ಈ 120 ಈಕ್ವಲ್ಸ್ ಟು ಕಡೆ ಕಳೆದ್ರೆ ಮೈನಸ್ ಆಯ್ತು, ಮೈನಸ್ 120. ಈಗ ಆಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ಸ್ ಟು 180 ಮೈನಸ್ 120 ಮಾಡಿದ್ರೆ ಎಷ್ಟು ಬಂತು? 60. 60 ಡಿಗ್ರಿ ಇಸ್ ದ ಆನ್ಸರ್. ಓಕೆ, ಅವ್ರು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರು? ಫೈಂಡ್ ಕ್ಯೂ ಆರ್ ಎಸ್ ಅಂತ ಹೇಳಿದ್ರು. ಆಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ ಬಂತು ನಮಗೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಸಾರಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಇನ್ ಫಿಗರ್ 6.26, if AB is parallel to CD and angle APQ is equals to 50 degree and angle PRD is equals to 127 degree, find X and Y ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಲೈನ್ ಎ ಬಿ ಇದೆ ಅಲ್ವಾ, ಇದು ಸಿ ಡಿ ಪ್ಯಾರಲಲ್ ಇದೆ. ಓಕೆ, ಆಂಗಲ್ ಎ ಪಿ ಕ್ಯೂ ಈ ಆಂಗಲ್ 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಂಗಲ್ ಪಿ ಆರ್ ಡಿ ಇಸ್ ಈಕ್ವಲ್ಸ್ ಟು 127 ಅಂತ ಕೊಟ್ಟಿದ್ದಾರೆ. ಎಕ್ಸ್ ವೈ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡೋಣ. ನೋಡಿ, ಆಂಗಲ್ ಪಿ ಕ್ಯೂ ಆರ್ ಅಂದ್ರೆ ಎಕ್ಸ್. ಓಕೆ, ಈ ಪೆನ್ನಿಂದ ಬರೀತೀನಿ. ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ನೋಡಿ, ಈ ಆಂಗಲ್
ಪ್ಲಸ್ ಆಂಗಲ್ ಎ ಪಿ ಕ್ಯೂ ಈಕ್ವಲ್ ಆಗುತ್ತಲ್ವಾ? ಯಾಕೆ ಹೇಳಿ? ಈ ಆಂಗಲ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ನೋಡಿ ಈ ರೀತಿ ಇದೆ, ಈ ರೀತಿ ಇದೆ ಅಂದ್ರೆ ಇಲ್ಲಿ ಆಂಗಲ್ ಈ ಆಂಗಲ್ ಈಕ್ವಲ್ ಆಗುತ್ತಲ್ವಾ? ಇಲ್ಲಿ ಎಕ್ಸ್ ಇದೆ, ಇಲ್ಲಿ 50 ಡಿಗ್ರಿ ಇದೆ. ಸೊ ಎರಡು ಈಕ್ವಲ್ ಇರ್ತದೆ. ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆಂಗಲ್ ಎ ಪಿ ಕ್ಯೂ. ಸೊ ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆಂಗಲ್ ಎ ಪಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ? 50 ಡಿಗ್ರಿ ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಡಿಗ್ರಿ. ದಿಸ್ ಈಸ್ ಒನ್ ಕ್ವಶನ್. ಒಂದು ಕ್ವಶನ್ದು ಆಯ್ತು. ಈಗ ಸೆಕೆಂಡ್ ಕ್ವಶನ್ ಯಾವುದು? ವೈ ಫೈಂಡ್ ಔಟ್ ಮಾಡೋದು. ಈಗ ನೋಡಿ ಸೇಮ್ ಅದೇ ರೀತಿ ಆಂಗಲ್ ಪಿ ಆರ್ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಪಿ ಆರ್ ಆಗುತ್ತಲ್ವಾ? ಇಲ್ಲಿನೂ ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್ ಆಗುತ್ತೆ. ನೋಡಿ ಆಂಗಲ್ ಎ ಪಿ ಆರ್ ಅಂದ್ರೆ ಟೋಟಲ್ ಇದು, ಓಕೆ, ಇಸ್ ಈಕ್ವಲ್ಸ್ ಟು ಆಂಗಲ್ ಪಿ ಆರ್ ಡಿ. ಪಿ ಆರ್ ಡಿ ಆಗುತ್ತಲ್ವಾ? ರೀಸನ್ ಏನ್ ಹೇಳ್ಬೋದು? ಇಲ್ಲಿನೂ ಅದೇ ಹೇಳ್ಬೇಕಾಗತ್ತೆ. ಆಲ್ಟರ್ನೇಟ್ ಬರ್ದಿಲ್ಲ ನಾನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ, ಫುಲ್ ಫಾರ್ಮ್ ಅಲ್ಲಿ ಬರೀರಿ. ಓಕೆ, ಇಲ್ಲಿನೂ ಅದೇ ಬರಿಬೇಕು. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ಈಗ ನೋಡಿ ಎ ಪಿ ಆರ್ ಅಂತ ಹೇಳಿದ್ವಲ್ವಾ, ಈ ಟೋಟಲ್ ಆಂಗಲ್. ಇದರಲ್ಲಿ ಏನಿದೆ? 2 ಆಂಗಲ್ಸ್ ಮಾಡಿದ್ದಾರೆ. ಒಂದು 50 ಡಿಗ್ರಿ ಇದೆ, ಒಂದು ವೈ ಇದೆ. ಸೊ ಅದನ್ನೇ ಬರೆಯೋಣ. 50 ಡಿಗ್ರಿ ಪ್ಲಸ್ ವೈ ಅವಾಗ ಸೇರಿ ಎ ಪಿ ಆರ್ ಆಗುತ್ತಲ್ವಾ ಟೋಟಲ್. ಸೊ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಆಂಗಲ್ ಪಿ ಆರ್ ಡಿ ಅಂದ್ರೆ ಅವ್ರು ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ 127 ಅಂತ. ಸೊ 127 ಹಾಕೋಣ. ಓಕೆ, ಈಗ ವೈ ಇಸ್ ಈಕ್ವಲ್ಸ್ ಟು 127. ಈ 15 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ ಆಯ್ತು. ಸೊ ವೈ ಇಸ್ ಈಕ್ವಲ್ಸ್ ಟು 127 ಮೈನಸ್ 50. 7, 12 minus 5, 7. So y is equals to 77 ಡಿಗ್ರಿ. ಒಂದು ಎಕ್ಸ್ ಫೈಂಡ್ ಔಟ್ ಮಾಡಿದ್ವಿ, ಒಂದು ವೈ ಫೈಂಡ್ ಔಟ್ ಮಾಡಿದ್ವಿ. ಅದೇ ಅಲ್ವಾ ಅವ್ರು ಕೇಳಿದ್ದು? ಸೊ ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಇನ್ ಫಿಗರ್ 6.27 ಪಿ ಕ್ಯೂ ಅಂಡ್ ಆರ್ ಎಸ್ ಆರ್ ಟೂ ಮಿರರ್ಸ್ ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್ ಅಂಡ್ ಇನ್ಸಿಡೆಂಟ್ ರೇ ಎ ಬಿ ಸ್ಟ್ರೈಕ್ಸ್ ದ ಮಿರರ್ ಪಿ ಕ್ಯೂ ಅಟ್ ಬಿ. The reflected ray makes along the path BC and strikes the mirror RS at C and again reflects back along CD. Prove that AB is parallel to CD ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಒಂದು ಮಿರರ್, ಪಿ ಕ್ಯೂ ಒಂದು ಮಿರರ್, ಆರ್ ಎಸ್ ಒಂದು ಮಿರರ್. ಇದು ಪ್ಯಾರಲ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಓಕೆ, ಇದು ಇನ್ಸಿಡೆಂಟ್ ರೇ. ಎ ಬಿ ಇಸ್ ಇನ್ಸಿಡೆಂಟ್ ರೇ ಸ್ಟ್ರೈಕ್ ಮಾಡ್ತಾ ಇದೆ ಇಲ್ಲಿ ಈ ಮಿರರ್ಗೆ ಅಟ್ ಪಿ ಕ್ಯೂ ಅಂಡ್ at B. ಓಕೆ, ದ ರಿಫ್ಲೆಕ್ಟೆಡ್ ರೇ ಅಲಾಂಗ್ ದ ಪಾತ್ ಇಲ್ಲಿ ನೋಡಿ, ಇಲ್ಲಿ ಸಿ ಹತ್ರ ಬಂದು ಸ್ಟ್ರೈಕ್ ಮಾಡ್ತಾ ಇದೆ. ಓಕೆ, ಆರ್ ಎಸ್ ಅಟ್ ಸಿ ಅಂಡ್ ಅಗೇನ್ ರಿಫ್ಲೆಕ್ಟ್ಸ್ ಬ್ಯಾಕ್ ಟು ಅಲಾಂಗ್ ಸಿ ಡಿ. ಈಗ ಏನ್ ಹೇಳಿದ್ದಾರೆ? ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ ಕೇಳಿದ್ದಾರೆ ಅವರು, ಪ್ರೂವ್ ಮಾಡಿ ಅಂತ. ನೋಡಿ ಈಗ ಇದು ಎ ಬಿ, ಇದು ಸಿ ಡಿ ಅಂತ ಇಟ್ಕೊಳ್ಳಿ. ಈ ರೀತಿ ಇದೆ ಅಲ್ವಾ? ಈಗ ನಾವು ಈ ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಮ್ಗೆ ಇವೆರಡು ಲೈನ್ಸ್ ಪ್ಯಾರಲಲ್ ಅಂತ ಪ್ರೂವ್ ಮಾಡ್ದಂಗೆ ಆಗತ್ತೆ. ಅದಕ್ಕೆ ನಾವು ಈ ಆಂಗಲ್ಸ್ ನ ಈಕ್ವಲ್ ಅಂತ ಪ್ರೂವ್ ಮಾಡೋಣ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ನೋಡಿ, ಪರ್ಪೆಂಡಿಕ್ಯುಲರ್ ಲೈನ್ ಹಾಕೊಳ್ಳೋಣ. ಓಕೆ, ನೋಡಿ ಈ ರೀತಿ, ಇಲ್ಲಿ ಒಂದು, ಇಲ್ಲಿ ಒಂದು. ಓಕೆ, ಇದಕ್ಕೆ ನೇಮ್ ಮಾಡೋಣ ಎಂ, ಇದಕ್ಕೆ ಎನ್ ಅಂತ. ಸೊ ಅದನ್ನು ಬರಿಬೇಕು ನಾವು. ಕನ್ಸ್ಟ್ರಕ್ಷನ್, ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್
BM or MB. MB perpendicular to PQ and NC perpendicular to RS ಅಲ್ವಾ? ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ವಿ. ಈಗ ನೋಡಿ ಇದಕ್ಕೆ ನೇಮ್ ಮಾಡೋಣ. ಇದಕ್ಕೆ 1 ಅಂತ ನೇಮ್ ಮಾಡೋಣ, ಈ ಆಂಗಲ್ಗೆ 2 ಅಂತ ನೇಮ್ ಮಾಡೋಣ, ಇಲ್ಲಿ 3 ಅಂತ, ಇಲ್ಲಿ 4 ಅಂತ ನೇಮ್ ಮಾಡೋಣ. ಓಕೆ, ಈಗ ನೋಡಿ ಇದು ಎರಡು ಪ್ಯಾರಲಲ್ ಲೈನ್ಸ್ ಇದಾವೆ. ಇದು ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಿ. BM PQ ಪರ್ಪೆಂಡಿಕ್ಯುಲರ್ ಇದೆ, NC RS ಪರ್ಪೆಂಡಿಕ್ಯುಲರ್ ಇದೆ ಅಲ್ವಾ? ಸೊ ನಾವೇನ್ ಹೇಳ್ಬೋದು, ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಅಂತ ಹೇಳ್ಬೋದಲ್ವಾ? ಯಾಕೆ, ಇವು ಪ್ಯಾರಲಲ್ ಇದಾವೆ ಈಗ ಅಲ್ವಾ? ಸೊ ಬರೆಯೋಣ ನಾವು. ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಇವೆರಡು ಪ್ಯಾರಲಲ್ ಆಯ್ತು. ಯಾವುದು? BM, therefore BM is parallel to NC ಅಲ್ವಾ? ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ ಆಂಗಲ್ 2 is equals to angle 3 ಆಗತ್ತಲ್ವಾ? angle 2 angle 3 ಯಾಕೆ? alternate interior angles. reason ಬರೆಯೋಣ. alternate interior angles. ಓಕೆ, ಇದನ್ನ 1 ಅಂತ ಇಟ್ಕೊಳ್ಳೋಣ, ಈಕ್ವೇಶನ್ 1 ಅಂತ. ನೋಡಿ, ಆಂಗಲ್ 1 ಈಸ್ ಇನ್ಸಿಡೆಂಟ್ ರೇ ಅಲ್ವಾ? ಆಂಗಲ್ 1 ಇದೆ ಅಲ್ವಾ, ಇದು ಇನ್ಸಿಡೆಂಟ್ ರೇ. ಇದು ಆಂಗಲ್ 2 ಏನಿದೆ, ಇದು ರಿಫ್ಲೆಕ್ಟೆಡ್ ರೇ. ಇದು ಹಿಂಗ್ ಹೋಗಿದೆ ಇನ್ಸಿಡೆಂಟ್ ರೇ, ಇದು ಹಿಂಗ್ ಬಂದಿದೆ ರಿಫ್ಲೆಕ್ಟೆಡ್ ರೇ ಅಲ್ವಾ? ಸೊ ಸೇಮ್ ಇರುತ್ತೆ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2. ಫಸ್ಟ್ ಇದು ಬರೆಯೋಣ. ಆಂಗಲ್ 1 ಈಸ್ ಇನ್ಸಿಡೆಂಟ್ ರೇ, angle 2 is reflected ray ಅಲ್ವಾ? ಸೊ ಅದೇ ರೀತಿ ನೋಡಿ, angle 3 is incident ray, angle 4 is reflected ray ಅಲ್ವಾ? ಸೊ ಇಲ್ಲಿನೂ ಬರೆಯೋಣ. angle 3 is incident ray, angle 4 is reflected ray. ಸೊ ಅದಕ್ಕಾಗಿ ಎರಡು ಆಂಗಲ್ ಈಕ್ವಲ್ ಇರ್ತವೆ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2, ಇಲ್ಲಿನೂ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಅಲ್ವಾ? ರೀಸನ್ ಏನ್ ಹೇಳ್ಬೇಕು ನೋಡಿ, ಎರಡಕ್ಕೂ ಕಾಮನ್ ರೀಸನ್ ಹೇಳ್ತೀನಿ. ಲಾ ಆಫ್ ರಿಫ್ಲೆಕ್ಷನ್. ಲಾ ಆಫ್ ರಿಫ್ಲೆಕ್ಷನ್ ಅಲ್ಲಿ ಏನ್ ಹೇಳುತ್ತೆ? ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಬರೆಯಂಗಿದ್ರೆ ಅದನ್ನ ಫುಲ್ ಫಾರ್ಮ್ ಅಲ್ಲಿ ಬರಿಬಹುದು. ಆಂಗಲ್ ಆಫ್ incident is equals to angle of reflection. ಓಕೆ, ಈಗ ಎರಡಕ್ಕೂ ಇದು ಈ ರೀಸನ್ ಬರುತ್ತೆ ಅಲ್ವಾ? ಈಗ ನೋಡಿ, ಇಲ್ಲೇನ್ ಬರ್ಕೊಂಡಿದ್ವಿ ನಾವು? 1 ಈಕ್ವೇಶನ್ ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಅಂತ ಬರ್ಕೊಂಡಿದ್ವಿ. ಇದನ್ನು ನಾವು ಇವೆರಡನ್ನು ಸೇರಿ 2 ಅಂತ ಮಾಡ್ಕೊಳ್ಳೋಣ ಈಕ್ವೇಶನ್. ಓಕೆ, ಈಗ ಫ್ರಮ್ 1 and 2 ನಮ್ಗೆ ಏನ್ ಗೊತ್ತಾಗ್ತದೆ? ಇಲ್ಲಿ 2 ಇಸ್ ಈಕ್ವಲ್ಸ್ ಟು 3 ಅಂತ ಇದೆ ಅಲ್ವಾ? ಸೊ 1 ಇಸ್ ಈಕ್ವಲ್ಸ್ ಟು 2 ಇದೆ ಅಂದ್ರೆ 2ನು 1 ಸೇಮ್ ಇದೆ ಅಂತ ಅರ್ಥ. ಇಲ್ಲಿ 3ನು 4ನು ಸೇಮ್ ಇದೆ ಅಂತ ಅರ್ಥ. ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಆಯ್ತು. 2 ಇಸ್ ಈಕ್ವಲ್ಸ್ ಟು 3 ಅಂದ್ರೆ 3 ಇಸ್ ಈಕ್ವಲ್ಸ್ ಟು 4 ಆಯ್ತು. ಇದೆ ಇಲ್ಲಿ 2 ಇಸ್ ಈಕ್ವಲ್ಸ್ ಟು 1 ಇದೆ. ಅದಕ್ಕಾಗಿ ನಾವು ಇದಿಷ್ಟು ಬರ್ದ್ವಿ. ಈಗ ನೋಡಿ, ಎಲ್ಲವೂ ಸೇಮ್ ಇರೋದ್ರಿಂದ ಆಂಗಲ್ 1 ಪ್ಲಸ್ ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಪ್ಲಸ್ ಆಂಗಲ್ 4 ಈ ರೀತಿ ಕೂಡ ಬರಿಬೋದಲ್ವಾ? ಈಗ ಆಂಗಲ್ 1 ಪ್ಲಸ್ ಆಂಗಲ್ 2 ಅಂತಂದ್ರೆ ಯಾವ ಆಂಗಲ್ ಬಂತು? ಆಂಗಲ್ ABC. ನೋಡಿ, ಇದು ಟೋಟಲ್ ಆಂಗಲ್. ಆಂಗಲ್ ABC ಇಸ್ ಈಕ್ವಲ್ಸ್ ಟು ಆಂಗಲ್ 3 ಪ್ಲಸ್ ಆಂಗಲ್ 4 ಅಂದ್ರೆ ಏನ್ ಬಂತು? ಆಂಗಲ್
BCD ಅಲ್ವಾ? ಎರಡು ಈಕ್ವಲ್ ಆಯ್ತು. ನಾವು ಅದನ್ನೇ ಅಲ್ವಾ ಹೇಳಿದ್ದು, ಈ ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಮ್ಗೆ ಈ ಎರಡು ಲೈನ್ಸ್ ABCD ಪ್ಯಾರಲಲ್ ಇದೆ ಅಂತ ತೋರಿಸ್ಬೋದು ಅಂತ. ಸೊ ನಾವ್ ಇದಕ್ಕ ಬರೆಯೋಣ ಏನಂತ. ನೋಡಿ, ಆಲ್ಸೋ they are alternate interior angles formed by transversal BC and between AB and ACD ಅಲ್ವಾ? ಈ BC ಏನಿದೆ ಅಲ್ವಾ, ಇದು ಟ್ರಾನ್ಸ್ವರ್ಸಲ್ ಆಗಿದೆ AB ಅಂಡ್ CE ಮಧ್ಯೆ. ಓಕೆ, ಸೊ ನಾವೇನ್ ಹೇಳ್ಬೋದು, AB ಈಸ್ ಪ್ಯಾರಲಲ್ ಟು CD. ಅವ್ರು ಅದನ್ನೆಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು, AB ಈಸ್ ಪ್ಯಾರಲಲ್ ಟು CD ಅಂತ. ಹೆನ್ಸ್ ಪ್ರೂವ್ಡ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.